ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಇದು ಬಂದುಬಿಟ್ಟು ನಾನು ಮನೇಲೇ ಒಂದು ಹೇರ್ ಮಾಸ್ಕ್ನ ಯಾವ ರೀತಿ ಯೂಸ್ ಮಾಡೋದು ಆ್ಯಂಡ್ ಅದನ್ನು ಪ್ರಿಪೇರ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನನ್ನ ಸ್ಕಿನ್ ತುಂಬ ಡಲ್ ಆ್ಯಂಡ್ ಅನ್ಹೈಡ್ರೇಟಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ತುಂಬ ರಫ್ ಆಗಿಬಿಟ್ಟಿತ್ತು, ಸ್ಮೂತ್ನೆಸ್ ಎಲ್ಲ ಹೋಗ್ಬಿಟ್ಟಿತ್ತು ಆ್ಯಂಡ್ ಸ್ಪ್ಲಿಟೆನ್ಸ್ ಕೂಡ ಆಗಿತ್ತು. ಅದಕ್ಕೋಸ್ಕರ ರಫ್ ಆ್ಯಂಡ್ ಡ್ರೈ ಆಗಿ ಫೀಲ್ ಆಗ್ತಿತ್ತಲ್ಲ. ಯಾಕೆಂದರೆ ನಾನು ಆಯಿಲ್ ಮಾಡ್ಕೊಳೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಆಫೀಸ್ಗೆ ಹೋಗೋದ್ರಿಂದ ಡೈಲಿ ಆಯಿಲ್ ಅಪ್ಲೈ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ವೀಕ್ಲಿ ಒನ್ಸ್ ಟೈಮ್ ಅಪ್ಲೈ ಮಾಡ್ತಿದ್ದೆ ಅಷ್ಟೇ. ಬಟ್ ಈ ಸರಿ ತುಂಬ ರಫ್ ಆ್ಯಂಡ್ ಕಾಣಿಸ್ತಿತ್ತು. ಅದಕ್ಕೋಸ್ಕರ ನಾನು ಮನೇಲೇ ಹೋಮ್ ರೆಮಿಡಿ ಮಾಡ್ಕೊತೀನಿ ನಾನು ಹೇರ್ಸ್ ರಫ್ ಆದಾಗ. ಸೊ ಅದನ್ನು ಪ್ರಿಪೇರ್ ಮಾಡೋಕ್ಕೆ ಏನೇನು ಬೇಕು ಅಂದರೆ ಆಲೋವೆರಾ ನಮ್ಮ ಮನೇಲೇ ಇತ್ತು. ಸೊ ಅದನ್ನು ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ. ಯಾಕೆಂದರೆ ಇದು ಆಲೋವೆರಾ ಬಂದುಬಿಟ್ಟು ಸಣ್ಣ ಇದರಿಂದ ನಾನು ಅದರ ಮೇಲ್ಗಡೆ ಗ್ರೀನ್ ಕಲರ್ದು ತೆಗ್ದಿಲ್ಲ, ಹಂಗೆ ಯೂಸ್ ಮಾಡಿದ್ದೀನಿ. ನಿಮ್ಮ ಆಲೋವೆರಾ ಸ್ವಲ್ಪ ದೊಡ್ಡದಾಗಿದೆ ಅಂದರೆ ಅದರೊಳಗಡೆ ಇರೋ ವೈಟ್ ಮಾತ್ರ ತೊಗೊಳ್ಳಿ. ಗ್ರೀನ್ ತೊಗೊಂಡ್ರೂ ಏನೂ ಆಗೋದಿಲ್ಲ. ಆ್ಯಂಡ್ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಗ್ರೈಂಡ್ ಮಾಡ್ಕೊಂಡಿರೋದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಆ್ಯಂಡ್ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಯೂಸ್ ಮಾಡಿದ್ದೀನಿ. ವಿಟಮಿನ್ ಇಯಿಂದ ನಮಗೇನಪ್ಪ ಬೆನಿಫಿಟ್ಸು ಹೇರ್ಗೆ ಅಂದರೆ, ಇದು ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಹೇರ್ ಸ್ಟ್ರಾಂಗಾಗಿ ಆ್ಯಂಡ್ ಸ್ಪ್ಲಿಟೆನ್ಸ್ ಎಲ್ಲ ಇದ್ದರೂ ಕೂಡ ಅದು ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮ್ಮ ಹೇರ್ ಗ್ರೋತ್ಗೆ ಏನು ಬೇಕು ಅದು ಎಲ್ಲ ವಿಟಮಿನ್ ಕ್ಯಾಪ್ಸೂಲ್ಸಲ್ಲಿ ಸಿಗುತ್ತೆ. ಇದರಲ್ಲಿ ಆ್ಯಂಟಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಡೆಡ್ ಸ್ಕಿನ್ಸ್ ಏನಿದೆ ಹೇರ್ಸಲ್ಲಿ ಅದನ್ನೆಲ್ಲ ರಿಮೂವ್ ಮಾಡಿ ನಮ್ಮ ಹೇರು ಡ್ಯಾಮೇಜ್ ಆಗಿದೆ ಅದನ್ನು ಕೂಡ ರಿಪೇರ್ ಮಾಡುತ್ತೆ. ಆ್ಯಂಡ್ ಆಲೋವೆರಾ ಬಂದುಬಿಟ್ಟು ಆಲೋವೆರಾದಲ್ಲಿ ಬಂದುಬಿಟ್ಟು ಹೇರ್ನ ಸ್ಮೂತ್ ಮಾಡೋಕ್ಕೆ ಆ್ಯಂಡ್ ಇನ್ಫ್ಲಮೇಷನ್ ಏನಾರ ಇದ್ದರೆ ನಮ್ಮ ಹೇರ್ಗೆ ಎಲೆಕ್ಟ್ರಿಕ್ ಟ್ಯೂಬ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವ, ಸ್ಟ್ರೈಟ್ನಿಂಗು ಅಥವಾ ಕರ್ಲಿಂಗು ಇದೆಲ್ಲ, ಅದು ಹೇರ್ನ ಬರ್ನ್ ಮಾಡಿದೆ ಅದನ್ನು ಕೂಡ ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಮಾಯ್ಶ್ಚರೈಸರ್ ಆಗಿ ಕೂಡ ಇಡುತ್ತೆ. ಓವರಾಲ್ ಈ ವಿಟಮಿನ್ ಇ ಕ್ಯಾಪ್ಸೂಲ್ಸು ಆ್ಯಂಡ್ ಆಲೋವೆರಾದ್ರಿಂದ ನಮ್ಮ ಹೇರ್ ಏನಿದೆ ಅದು ಫುಲ್ಲು ಸ್ಮೂತ್ ಆಗುತ್ತೆ ಆ್ಯಂಡ್ ತಿಕ್ಕಾಗಿ ಕೂಡ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ತುಂಬ ಸಾಫ್ಟ್ ಫೀಲ್ ಕೊಡುತ್ತೆ. ನಮ್ಮ ಹೇರು ತುಂಬ ಹೈಡ್ರೇಟ್ ಆಗಿ ಇಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ಸು ಆ್ಯಂಡ್ ಆಲೋವೆರಾ ಬಂದುಬಿಟ್ಟು ಹೇರ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಆ್ಯಂಡ್ ಸ್ಕಿನ್ಗೂ ಕೂಡ ಅಷ್ಟೇ ಬೆನಿಫಿಟ್ಸ್ ಇದೆ. ನಮ್ಮ ಐಬ್ರೋ ಅಥವಾ ಐಲ್ಯಾಶಸ್ ಏನಿದೆ ಅದನ್ನು ಗ್ರೋತ್ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನಾವು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಡೈಲಿ ನೈಟು ಮಲಗೋಕ್ಕಿಂತ ಮುಂಚೆ ನಮ್ಮ ಐಬ್ರೋ ಅಥವಾ ಐಲ್ಯಾಶಸ್ಗೆ ಅಪ್ಲೈ ಮಾಡಿ ಮಲ್ಕೊಂಡ್ರೆ ನಮ್ಮ ಹೇರ್ ಗ್ರೋತು ತುಂಬ ಫಾಸ್ಟಾಗಿ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ಕಿನ್ ಆ್ಯಂಡ್ ಹೇರ್ಗೆ ತುಂಬ ಬೆನಿಫಿಟ್ಸ್ ಇದೆ ಈ ವಿಟಮಿನ್ ಇ ಕ್ಯಾಪ್ಸೂಲ್ಸು ಆ್ಯಂಡ್ ಆಲೋವೆರಾ ಮನೇಲೇ ಸಿಗೋದ್ರಿಂದ ಆಚೆಯಿಂದ ತರಬೇಕು ಅನ್ನೋದೇನಿಲ್ಲ. ಆಚೆಯಿಂದ ತಂದು ಅದು ಅಷ್ಟೊಂದು ಪ್ಯೂರಾಗಿ ಆಲೋವೆರಾ ಇರೋದಿಲ್ಲ. ಸೊ ಮನೇಲೇ ಇರೋದ್ರಿಂದ ಯೂಸ್ ಮಾಡಿದ್ರೆ ಅದನ್ನು ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ತುಂಬ ಯೂಸ್ಫುಲ್ ಕೂಡ. ಆ್ಯಂಡ್ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬಂದು ನಮ್ಮ ಯಾವುದೇ ಮೆಡಿಕಲ್ ಸ್ಟೋರಲ್ಲಿ ಕೇಳಿದ್ರೂ ಸಿಗುತ್ತೆ. ಈ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬಂದುಬಿಟ್ಟು ನಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಆ್ಯಂಟಿ ಏಜಿಂಗ್ ಅಂದರೆ ಏಜ್ ಆಗಿರೋ ಥರ ಯಾವ ರೀತಿ ನಮ್ಮ ಸ್ಕಿನ್ ಮೇಲೆ ಕಾಣೋ ರೀತಿ ಮಾಡೋದಿಲ್ಲ. ಅಂದರೆ ನಮ್ಮ ಸ್ಕಿನ್ನ ಏನಿರುತ್ತೆ ಫೈನ್ ಲೈನ್ಸ್ ಎಲ್ಲ ಇರುತ್ತಲ್ಲ ಸ್ಕಿನ್ನಲ್ಲಿ, ಸೊ ಅದನ್ನು ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ವಿಂಕಲ್ಸ್ನೂ ಕೂಡ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಆ್ಯಂಡ್ ಬಾಡಿಗೂ ಕೂಡ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಸೊ ನಾನು ಇದನ್ನು ಒಂದು ವೀಕ್ಲಿ ಒಂದು ಟೈಮು ಅಥವಾ ನನಗೆ ಟೈಮ್ ಸಿಕ್ಕಿದಾಗ ಅಪ್ಲೈ ಮಾಡ್ತಾ ಇರ್ತೀನಿ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ಈ ವಿಟಮಿನ್ ಇ ಕ್ಯಾಪ್ಸೂಲ್ಸು ಆ್ಯಂಡ್ ಆಲೋವೆರಾದ್ರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟ್ರಿ ಇರೋದ್ರಿಂದ ನಮ್ಮ ಸ್ಕಿನ್ನು, ಹೇರು, ಬಾಡಿಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಇದನ್ನು ನಾನು ಮಿಕ್ಸ್ ಮಾಡಾದಮೇಲೆ ನಮ್ಮ ಸ್ಕ್ಯಾಲ್ಪ್ ಏನಿದೆ ಅದಕ್ಕೆ ನೀಟಾಗಿ ಪೋಷನ್ ರೀತಿ ಮಾಡಿಕೊಂಡು, ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಸ್ವಲ್ಪನೇ ಭಾಗಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ. ನೀಟಾಗಿ ನಮ್ಮ ಹೇರ್ ಲೆಂತ್ ಏನಿದೆ ಅಲ್ಲಿವರೆಗೂ ಅಪ್ಲೈ ಮಾಡಬೇಕು. ನಮ್ಮ ಸ್ಪ್ಲಿಟೆನ್ಸ್ ಏನಿದೆ ಅಲ್ಲಿಗೆ ತುಂಬ ಜಾಸ್ತಿ ಅಪ್ಲೈ ಮಾಡಿದ್ರೆ ಅದು ಬೇಗ ಕಮ್ಮಿ ಆಗುತ್ತೆ.
ಸೊ ನಾನೀಗ ಫುಲ್ಲು ಅಪ್ಲೈ ಮಾಡಿದಾಯಿತು. ಇದನ್ನು ಒಂದು ಅರ್ಧ ಗಂಟೆ ಅಥವಾ 1 ಅವರ್ ನಿಮಗೆ ಟೈಮ್ ಇದ್ದರೆ ಹಂಗೆ ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳಿ. ಸೊ ಸ್ನಾನ ಮಾಡ್ಕೊಂಡಾದ್ಮೇಲೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಎಷ್ಟು ಸಾಫ್ಟ್ನೆಸ್ ಆಗಿ ಫೀಲ್ ಆಗುತ್ತೆ ನಮಗೆ ಅಂದರೆ ಅಷ್ಟು ಸಾಫ್ಟ್ನೆಸ್ ಫೀಲ್ ಆಗುತ್ತೆ. ಸೊ ನೋಡಿ ನನ್ನ ಹೇರು ಎಷ್ಟು ಶೈನಾಗಿ ಸಾಫ್ಟಾಗಿ ಫೀಲ್ ಆಗ್ತಾ ಇದೆ ಅಂತ ನನಗೆ ಮಾತ್ರ ಗೊತ್ತಾಗುತ್ತೆ. ಶೈನ್ ನಿಮಗೆ ಕಾಣ್ತಾ ಇರ್ಬೋದು, ಹೇರ್ ಶೈನ್ ಎಷ್ಟು ಚೆನ್ನಾಗಿ ಕೊಡ್ತಾ ಇದೆ ಅಂತ. ಆ್ಯಂಡ್ ಸಾಫ್ಟ್ನೆಸ್ ಕೂಡ ಅಷ್ಟೇ, ನನ್ನ ಕೈ ಇಟ್ಟರೆ ಜಾರ್ತಾ ಇದೆ ಅನ್ನೋ ಥರ ಫೀಲ್ ಆಗ್ತಿತ್ತು. ತುಂಬ ಸಾಫ್ಟಾಗಿ ಫೀಲ್ ಆಗ್ತಿತ್ತು. ಆ್ಯಂಡ್ ನನ್ನ ಹೇರು ರಫ್ ಇದ್ದಿದ್ದೆಲ್ಲ ತುಂಬ ಸ್ಮೂತ್ ಆಯಿತು. ಸೊ ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.